ಈ ಒಂದು ಮೊನ್ನೆ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ವಯಂ ಘೋಷಿತ ರಾಜ್ಯ ಕಬ್ಬಲಿಗ ಹೋರಾಟ ಸಮಿತಿಯ ಅಧ್ಯಕ್ಷರಂತ ಹೇಳಿಕೊಂಡು ಲಚ್ಚಪ್ಪ ಜಮಾದಾರ್ ಈ ಒಂದು ಕೋಲಿ ಸಮಾಜವನ್ನು ಮುಂದಿಟ್ಟುಕೊಂಡು ನಾವು ಎಷ್ಟೇ ತಳವಾರ ಎಷ್ಟೇ ಪ್ರಮಾಣ ಪತ್ರಕ್ಕಾಗಿ ನಾವು ಚಿತ್ತಾಪುರದಲ್ಲಿ ನವೆಂಬರ್ 2ನೇ ತಾರೀಕಿಗೆ ನಾವು ಹೋರಾಟ ಇಟ್ಕೊತೀವಿ, ಪಥಸಂಚಲನ ಇಟ್ಕೊತೀವಿ ಅಂತ ಹೇಳಿ ಕೇಸಿಂದ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯ ಪ್ರಯುಕ್ತ ನಾನು ಇವತ್ತು ಖಂಡನೆ ವ್ಯಕ್ತಪಡಿಸ್ತೀನಿ. ಇವತ್ತು ಕೋಲಿ ಸಮಾಜ ಯಾರ ಮುಖಂಡರ ಸ್ವತ್ತಲ್ಲ, ಯಾರ ರಾಜಕೀಯನೂ ಸ್ವತ್ತಲ್ಲ. ಇವತ್ತು ಅವರಿಗೆ ನೇರ ನೈತಿಕತೆ ಇದ್ರ ಹಿಂದೆ 2022 ಅಕ್ಟೋಬರ್ 30ನೇ ತಾರೀಕು ನಮ್ಮ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ತಳವಾರ್ ಮತ್ತು ಪರಿವಾರ್ ಎರಡೂ ಅಧಿಕೃತವಾಗಿ ಘೋಷಣೆ ಮಾಡಿ ಹೋಗಿದ್ದಾರೆ. ಆ ವೇದಿಕೆಯಲ್ಲಿ ಹಿಂದುಳಿದ ಮೋರ್ಚಾದ ವಿರಾಟ್ ಸಮಾವೇಶ, ರಾಜ್ಯ ಸಮಾವೇಶ ಸಾಕಷ್ಟು ಒಂದು 10 ಲಕ್ಷ ಜನ ಸೇರಿದ್ರು ಅವತ್ತಿನ ದಿನ ಘೋಷಣೆ ಮಾಡಿ ಖಂಡಿತವಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಇದೇ ಲಚ್ಚಪ್ಪ ಜಮಾದಾರ್ ಅವರು ವೇದಿಕೆ ಹತ್ರ ಬಂದು ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಕಾಲು ನಮಸ್ಕಾರ ಮಾಡಿದ್ದು ನನ್ನ ಬಳಿ ಫೋಟೋ ಸಾಕ್ಷಿ ಸಮೇತ ಇದೆ. ಅಭಿನಂದನೆ ಸಲ್ಲಿಸರ್ ಬೊಮ್ಮಾಯಿ ಸರ್ ಅವರಿಗೆ. ಸರ್, ನೀವು ಒಂದು ಗಟ್ಟಿತನದಿಂದ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿರಿ. ಪರಿವಾರ ಮತ್ತು ತಳವಾರ್ ಇವತ್ತು ಎರಡು ಘೋಷಣೆ ಮಾಡಿದ್ರೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದ್ರಿ ಅಂತ ಹೇಳಿ ಕೇಸ ನನ್ನ ಬಳಿ ಅವರ ರೆಕಾರ್ಡ್ಸ್ ಇದೆ, ಫೋಟೋನೇ ಇದೆ. ಅಂಥ ವ್ಯಕ್ತಿ ಇವತ್ತ ಕಾಂಗ್ರೆಸ್ ಪಕ್ಷ ಸೇರಿದೊಡನೆ ಇವತ್ತ ತಳವಾರ್ ಬಗ್ಗೆ ಬಹಳ ಅಭಿಮಾನ ಕಂಡದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಅಂತ ಬೊಮ್ಮಾಯಿ ಸರ್ ಅವರ ಘೋಷಣೆ ಸುಮಾರು 20 ಮೊಬೈಲ್ಗಳನ್ನು ನಾವು ಈ ಟ್ರ್ಯಾಕ್ ಮಾಡಿ ತಂದಿದ್ದೀವಿ. ಈ ಕಳ್ಕೊಂಡಿರ್ತಕ್ಕಂಥ ಮೊಬೈಲ್ಗಳಿಗೆ ನಿಮಗೆ ದೂರುದಾರರಿಗೆ ಹಿಂತಿರುಗಿಸೋಕ್ಕೆ ಈ ದಿವಸ ನಮ್ಮ ಪೊಲೀಸ್ ಉಪಾಧೀಕ್ಷಕ ಸಾಹೇಬರು ಸತ್ಯನಾರಾಯಣ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಅದೇ ರೀತಿ ಮಾನ್ಯ CPI ಸಾಹೇಬರು ನಾಗರಾಜ್ ಸಾಹೇಬರು ಸಹ ಈ ಸಭೆಗೆ ಹಾಜರಾಗಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರ್ತೇನೆ. ಠಾಣೆ ಸಾಹೇಬರಾಗಿರ್ತಕ್ಕಂಥ ಮಹೇಶ್ ಸರ್ ಸಹ ಹಾಜರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಈ ಸಭೆಯ ಕುರಿತು ನಮ್ಮ DSP ಸಾಹೇಬರು ವೇದಿಕೆಯಲ್ಲಿ ಉಳಿಸುವಂಥ ನಮ್ಮ ನೆಚ್ಚಿನ ಪೊಲೀಸ್ ಉಪಾಧೀಕ್ಷಕರಾದ ಮೊನ್ನೆ ರೇಣು ಸಾಹೇಬರು DJ ಡೈಸ್ ಅಂತೇಳಿ ಒಂದು ಯೋಜನೆಯನ್ನು ಅವರು ತಂದು CIR ಪೋರ್ಟಲ್ ಇನ್ನು ಮೊದಲು ಠಾಣಾದಲ್ಲಿ ಎಲ್ಲೇ ಮೊಬೈಲ್ಗಳು ಇರ್ತದೆಲ್ಲ ತಂದ ಮೇಲೆ ಹೇಗೆ ನಿಮ್ಮ ಕಂಪ್ಲೇಂಟ್ ಕೊಡ್ತೀರಿ ಅಪ್ಡೇಟ್ ತಂದು